ದುಬೈನಲ್ಲಿ ಒಂದಿನ. ಇವತ್ತು ನಮ್ಮ ಅಪ್ಪ ಅಮ್ಮನ ಒಂದ್ ಫೇವ್ರೆಟ್ ಜಾಗ ಕರ್ಕೊಂಡು ಹೋಗಿದ್ವಿ. ದುಬೈಗ್ ಬಂದಾಗಿಂದ ನಮ್ಮ ಅಪ್ಪ ಅಮ್ಮ ಕೇಳ್ತಾ ಇದ್ರು ಆ ಜಾಗಕ್ಕೆ ಯಾವಾಗ ಕರ್ಕೊಂಡು ಹೋಗ್ತೀರಾ ಅಂತ. ಇವತ್ ಸ್ವಲ್ಪ ಎಲ್ಲಾರು ಬೇಗ ಬಂದಿದ್ರಿಂದ ನಮ್ ರಥ ಹತ್ಕೊಂಡು ಹೊರಟ್ವಿ. ವೀಕ್ ಡೇ ಆಗಿದ್ರಿಂದ ಸ್ವಲ್ಪ ಬೇಗನೆ ರೀಚ್ ಆದ್ವಿ. ಎಲ್ಲಿ ಅಂತ ಅನ್ಕೊಂತಿದ್ದೀರಾ? ದುಬೈಗೆ ಯಾರೇ ಬಂದ್ರು ಬುರ್ಜ್ ಖಲೀಫಾ ನೋಡ್ದೆ ವಾಪಸ್ ಹೋಗ್ತಾರಾ? ನಮ್ಮ ಅಪ್ಪ ಅಮ್ಮನೂ ಅಷ್ಟೇ, ಬುರ್ಜ್ ಖಲೀಫಾ ತೋರ್ಸಿ ಅಂತ ಹೇಳ್ತಾನೆ ಇದ್ರು. ಎರಡನೇ ಸಲ ದುಬೈಗ್ ಬಂದ್ರು ಬುರ್ಜ್ ಖಲೀಫಾ ನೋಡೋ ಎಕ್ಸೈಟ್ಮೆಂಟ್ ಮಾತ್ರ ಅವ್ರಿಬ್ರಲ್ಲಿ ಹಾಗೆ ಇತ್ತು. ಅವ್ರಿಬ್ರಂತೂ ಫುಲ್ ಖುಷಿಯಿಂದ ಜನಗಳನ್ನ ನೋಡ್ತಾ, ಜಾಗನ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ನಮ್ಮ ಅಣ್ಣ ಕುತ್ಕೊಂಡು ನಿಂತ್ಕೊಂಡು ಅಪ್ಪ ಅಮ್ಮಂದ್ ಆಗೋ ಅಷ್ಟು ಫೋಟೋಸ್ ತೆಕ್ಕೊಟ್ಟ. ಆ ವೀಕೆಂಡ್ ಆದ್ರೂ ಆಗ್ಲಿ, ವೀಕ್ ಡೇಸ್ ಆದ್ರೂ ಆಗ್ಲಿ, ಈ ಜಾಗ ನೋಡಕ್ಕಂತೂ ಜನ ಯಾವಾಗ್ಲೂ ಇದ್ದೇ ಇರ್ತಾರೆ. ಅವತ್ತು ಅಷ್ಟೇ ಸಿಕ್ಕಾಬಟ್ಟೆ ಜನ ಇದ್ರು. ಎಷ್ಟೇ ಜನ ಇದ್ರು ಬುರ್ಜ್ ಖಲೀಫಾ ಅಷ್ಟೇ ಎತ್ತರ ಇರೋದ್ರಿಂದ ಎಲ್ರಿಗೂ ಕಾಣಿಸುತ್ತೆ, ಹಾಗಾಗಿ ನೋ ಪ್ರಾಬ್ಲಮ್. ಎಷ್ಟೇ ಖುಷಿಯಿಂದ ಓಡ್ ಬಂದ್ರು ಶೋ ಕಾದು ಸಾಕಾಗಿ ಕುತ್ಕೊಂಡ್ಬಿಟ್ರು ಇಬ್ರು. ಆಮೇಲೆ ಒಂದ್ 8 ಗಂಟೆ ಹಂಗೆ ಶೋ ಸ್ಟಾರ್ಟ್ ಆಯ್ತು.